ನಿನಗಾಗಿ ಭಾಗ 84. ದಮಯಂತಿಗೆ ತುಂಬ ಕೋಪ ಬರುತ್ತದೆ ಅವರ ಅಕ್ಕನ ನಡವಳಿಕೆಯನ್ನು ನೋಡಿ. ನೀನು ನನಗೆ ತುಂಬ ಹುಷಾರಿಲ್ಲ ಅಂತ ಹೇಳಿದ್ದೆ. ಹೌದು, ಅವನು ಮೋಸ ಮಾಡಿದ. ಅವನ ಜೊತೆ ಓಡಿ ಹೋದ ಮೇಲೆ ತಿಳಿಯಿತು ಮೋಸ ಹೋದೆ ಅಂತ. ಅದಕ್ಕೆ ಅವಳು, ನಾನು ಅವನು ಶ್ರೀಮಂತ ಅಂತ ಓಡಿ ಹೋದೆ. ಅಲ್ಲಿ ಹೋದ ಮೇಲೆ ಗೊತ್ತಾಯಿತು ಅವನು ಚಿಕ್ಕ ವಠಾರದಲ್ಲಿ ಇರುವುದು ಅಂತ. ಹಿಂತಿರುಗಿ ಬರೋಣ ಅಂತ ಅಂದುಕೊಂಡರೆ ನಿನ್ನ ಮತ್ತು ವಿಕ್ರಮ್ನ ಮದುವೆ ಆಗಿಬಿಟ್ಟಿತ್ತು. ಇನ್ನು ಹಿಂದೆ ತಿರುಗಿ ಬಂದರೆ ನನಗೆ ಇಲ್ಲಿ ಏನೂ ಸಿಗುವುದಿಲ್ಲ, ಅವಮಾನ ಬಿಟ್ಟು. ಬೇರೆ ಯಾರಾದರೂ ಶ್ರೀಮಂತನನ್ನು ಪಟಾಯಿಸೋಣ ಅಂತ ಅಂದುಕೊಂಡಿದ್ದೆ. ಅಷ್ಟರಲ್ಲಿ ಅವನು ನಿದ್ರೆ ಮಾತ್ರೆ ಹಾಲಿನಲ್ಲಿ ಹಾಕಿ ನನ್ನ ಜೊತೆ ದೈಹಿಕವಾಗಿ ಸೇರಿದ. ಆ ಕೋಪಕ್ಕೆ ಅವನ ಜೊತೆ ಜಗಳ ಆಡಿಕೊಂಡು ನಾನು ಬಂದಿದ್ದು. ನನಗೆ ನೀನು ತುಂಬ ಇಷ್ಟ ಅಂತ ವಿಕ್ರಮ್ ಹೇಳುತ್ತಿದ್ದ ಮಾತು ನೆನಪಾಗುತ್ತಿತ್ತು. ಒಮ್ಮೊಮ್ಮೆ ನಾನು ಹೀಗೆ ಬಂದರೂ ಕೂಡ ವಿಕ್ರಮ್ ನನ್ನನ್ನು ಸ್ವೀಕರಿಸಬಹುದೇನೋ ಅಂತ ಅಂದುಕೊಂಡರು. ಅವನು ನನ್ನನ್ನು ಬಿಡುತ್ತಿರಲಿಲ್ಲ. ಬಡವ ಆದರೂ ತುಂಬ ಪ್ರೀತಿ ಮಾಡುತ್ತಿದ್ದ. ನನ್ನ ಪ್ರೀತಿ ಪಡೆದುಕೊಳ್ಳಬೇಕು ಅನ್ನುವ ಆಸೆಯಿಂದ ಈ ರೀತಿ ಸುಳ್ಳು ಹೇಳಿದೆ ಅಂತ ಪದೇ ಪದೇ ಕ್ಷಮೆ ಕೇಳಿದ. ಆದರೆ ನನಗೆ ಕ್ಷಮೆ ಬೇಕಾಗಿರಲಿಲ್ಲ. ದುಡ್ಡು, ಕಾಸು, ಆಸ್ತಿ, ಐಶ್ವರ್ಯ ಬೇಕಿತ್ತು. ಇರುವುದು ಒಂದೇ ಜೀವನ, ಚೆನ್ನಾಗಿ ಬಾಳಬೇಕು, ಬದುಕಬೇಕು. ಅವನ ಪ್ರೀತಿ ಇಟ್ಟುಕೊಂಡು ಏನು ಮಾಡಲಿ ಅಂತ ತುಂಬ ಖಾರವಾಗಿ ದಮಯಂತಿಯ ಅಕ್ಕ ಹೇಳಿದಾಗ ಅವಳಿಗೆ ನೋವಾಯಿತು. ಇವಳಿಗೆ ಹೀಗೆ ಬಿಟ್ಟರೆ ಸರಿ ಇರುವುದಿಲ್ಲ, ಏನಾದರೂ ಮಾಡಬೇಕು ವಿಕ್ರಮ್ಗೆ ಹೇಳಿ ಅಂತ ಅಂದುಕೊಂಡ ತಕ್ಷಣ ಇನ್ನೂ ಭಯವಾಯಿತು. ಏಕೆಂದರೆ ವಿಕ್ರಮ್ ಜೊತೆ ಎಂಗೇಜ್ಮೆಂಟ್ ಆಗಿತ್ತು. ಅಕಸ್ಮಾತ್ ವಿಕ್ರಮ್ಗೆ ಇನ್ನೂ ಇವಳ ಮೇಲೆ ಸಾಫ್ಟ್ ಕಾರ್ನರ್ ಇದ್ದರೆ, ಇವಳು ಪ್ರೆಗ್ನೆಂಟ್ ಆಗಿದ್ದಾಳೆ, ಆ ಹುಡುಗ ಇವಳಿಗೆ ಮೋಸ ಮಾಡಿದ್ದಾನೆ ಅನ್ನುವ ವಿಷಯ ಗೊತ್ತಾದರೆ ಅವನು ಸಹಾಯಕ್ಕೆ ಬರುತ್ತಾನೆ. ಬಂದರೆ ಸರಿ, ಅಕಸ್ಮಾತ್ ಅವಳನ್ನು ಮದುವೆ ಆಗುತ್ತೇನೆ ಅನ್ನುವ ಆಸೆ ತೋರಿಸಿದರೆ ನಾನು ಎಲ್ಲಿ ಹೋಗಲಿ? ಸೊ ಅದಕ್ಕೆ ವಿಕ್ರಮ್ ಬಳಿ ಹೇಳಲು ಸಾಧ್ಯವೇ ಇಲ್ಲ. ಅದರ ಜೊತೆಗೆ ನನ್ನ ತಾಯಿಯ ಮನೆಯ ಮಾನ ಮರ್ಯಾದೆ ಕೂಡ ಹೋಗುತ್ತದೆ. ಮುಂದೆ ಸಹಾಯ ಕೇಳಲು ಸಾಧ್ಯವಿಲ್ಲ. ನಾನು ಎಷ್ಟು ಮುಚ್ಚಿಟ್ಟರೂ ಅವಳ ಹೊಟ್ಟೆ ಇನ್ನು ಸ್ವಲ್ಪ ದಿನಗಳಲ್ಲಿ ಇನ್ನು ಮುಂದೆ ಬರುತ್ತದೆ. ಪ್ರಪಂಚಕ್ಕೆ ವಿಷಯ ಗೊತ್ತಾಗುತ್ತದೆ. ಏನು ಮಾಡುವುದು, ಯಾವ ದಾರಿ ಇದೆ ತಿಳಿಯುತ್ತಿಲ್ಲ. ಅವಳ ತಲೆ ನೋವುತ್ತಿದೆ. ಅಲ್ಲೇ ಕೆಳಗೆ ಕುಸಿದು ಜೋರಾಗಿ ಅಳುತ್ತಿದ್ದಾಳೆ. ಅವಳ ಸಂಕಟ ಕಡಿಮೆಯಾಗುತ್ತಿಲ್ಲ. ಅಷ್ಟರಲ್ಲಿ ಅವರ ಚಿಕ್ಕಮ್ಮ ಬಂದು ಹೇಳುತ್ತಿದ್ದಾಳೆ, ತುಂಬ ಮೆರೆದಿದ್ದೀಯ. ವಿಕ್ರಮ್ನನ್ನು ಬುಟ್ಟಿಗೆ ಹಾಕಿಕೊಂಡು ನೋಡುತ್ತೇನೆ. ನನ್ನ ಮಗಳು ನಿನ್ನ ಗಂಡನನ್ನು ಎಷ್ಟು ಚೆನ್ನಾಗಿ ಕಿತ್ತುಕೊಳ್ಳುತ್ತಾಳೆ. ನೀನೇ ನೋಡುತ್ತಿರು. ಎಲ್ಲದಕ್ಕೂ ಅವಳೇ ರಾಣಿ ಆಗುತ್ತಾಳೆ. ಅವಳು ಮದುವೆ ಆಗಬೇಕಾದ ಹುಡುಗನನ್ನು ನೀನೇ ಮದುವೆ ಆಗಿದ್ದೀಯ. ನಿನಗೆ ಎಂದು ಒಳ್ಳೆಯದು ಆಗುವುದಿಲ್ಲ. ದೇವರು ತೋರಿಸಿದ್ದಾನೆ, ನಮ್ಮ ಕಡೆ ಇದ್ದಾನೆ. ಅದು ಹೇಗೆ ಸಾಧ್ಯ? ನಾನು ಅವರ ಹೆಂಡತಿ. ಅಕ್ಕನ ಹೊಟ್ಟೆಯಲ್ಲಿ ಅವಳ ಗೆಳೆಯನ ಮಗು ಇದೆ ಅಂದ ತಕ್ಷಣ ಅವರ ಚಿಕ್ಕಮ್ಮ ಹೇಳುತ್ತಾಳೆ, ಇಡೀ ಪ್ರಪಂಚಕ್ಕೆ ನಾನು ಸಾರಿ ಸಾರಿ ಹೇಳುತ್ತೇನೆ, ಅವಳ ಹೊಟ್ಟೆಯಲ್ಲಿ ಇರುವ ಮಗು ವಿಕ್ರಮ್ದು ಅಂತ. ಮದುವೆಗಿಂತ ಮುಂಚೆ ಎಂಗೇಜ್ಮೆಂಟ್ ಆದ ತಕ್ಷಣ ಅವರಿಬ್ಬರು ಸೇರುತ್ತಿದ್ದರು. ಇನ್ನೇನು ಮದುವೆ ಆಗಿ ಬಿಡುತ್ತೇವೆ ಅಂತ ವಿಕ್ರಮ್ ಅವಳನ್ನು ಬಿಡುತ್ತಿರಲಿಲ್ಲ. ಇಡೀ ಪ್ರಪಂಚಕ್ಕೆ ಹೇಳುತ್ತೇನೆ ಅಂದಾಗ ದಮಯಂತಿ ಜೋರಾಗಿ ಕಿರುಚುತ್ತಾಳೆ, ಇಲ್ಲ, ವಿಕ್ರಮ್ ಆ ರೀತಿ ಮಾಡಿರಲು ಸಾಧ್ಯವೇ ಇಲ್ಲ ಅಂತ. ಅದು ನಿನಗೆ ಗೊತ್ತು, ನನಗೆ ಗೊತ್ತು. ವಿಕ್ರಮ್ಗೆ ಅವಳ ಜೊತೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ. ಆದರೆ ಪ್ರಪಂಚವನ್ನು ಕಣ್ಣೀರಿನಿಂದ, ಸಿಂಪತಿಯಿಂದ ನಮ್ಮ ಕಡೆ ಎಳೆದುಕೊಳ್ಳಬಹುದು. ಆ ಕೆಲಸವನ್ನು ನಾನು ಮಾಡುತ್ತೇನೆ. ನಿನ್ನ ಗಂಡ ಎಷ್ಟು ನಿನ್ನನ್ನು ಪ್ರೀತಿಸಿದರೂ ಪರವಾಗಿಲ್ಲ, ನನ್ನ ಮಗಳ ಕಡೆ ಬರಲೇಬೇಕು. ಆ ರೀತಿ ಮಾಡುತ್ತೇನೆ. ನೀನು ಪುನಃ ನನ್ನ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇರಬೇಕು. ನನ್ನ ಮಗಳು ಮತ್ತು ನಿನ್ನ ಗಂಡ ಅನ್ಯೋನ್ಯವಾಗಿ ಇರುವುದನ್ನು ನೋಡಿ ಪ್ರತಿದಿನ ಕಣ್ಣೀರು ಹಾಕುತ್ತಿರಬೇಕು. ಆ ಕಣ್ಣೀರಿನಲ್ಲಿ ಕೈ ತೊಳೆಯಬೇಕು ಅಂತ ಚಿಕ್ಕಮ್ಮ ಹೇಳಿದಾಗ ಅವಳಿಗೆ ಇನ್ನೂ ಕೂಡ ನೋವಾಯಿತು. ಏಕೆಂದರೆ ಇವರು ಇನ್ನು ಏನು ಬೇಕಾದರೂ ಮಾಡುತ್ತಾರೆ ಅಂತ. ನನಗೆ ಕಷ್ಟ ಕೊಡಲು ಯಾವ ದಾರಿಯನ್ನೂ ಕೂಡ ಬಿಡುವುದಿಲ್ಲ. ಸಮಾಧಾನ ಮಾಡಿದರು. ದೇವರು ಯಾವಾಗಲೂ ಒಳ್ಳೆಯವರ ಕಡೆ ಇರುತ್ತಾರೆ ಮಗಳೇ. ನೀನು ತುಂಬ ಒಳ್ಳೆಯವಳು. ನಿನಗೆ ಕೆಟ್ಟದ್ದು ಆಗುವುದಿಲ್ಲ. ನಿನ್ನ ಮದುವೆ ಆದ ಸಮಯದಿಂದಲೂ ಇವಳು ಇದೇ ರೀತಿ ನಿನ್ನ ಮೇಲೆ ದ್ವೇಷ ಸಾಧಿಸುತ್ತಾ ಇದ್ದಾಳೆ.
ನಿನ್ನ ಹಣೆ ಬರದಲ್ಲಿ ವಿಕ್ರಮ್ ಇದ್ದ, ಅದಕ್ಕೆ ಸಿಕ್ಕಿದ ಅಂತ ಇವರ್ಯಾರು ಅರ್ಥವೇ ಮಾಡಿಕೊಳ್ಳುತ್ತಿಲ್ಲ. ಬದಲಿಗೆ ನೀನೇ ಅವನನ್ನು ಮದುವೆಯಾದೆ ಅಂತ ಅಂದುಕೊಳ್ಳುತ್ತಾರೆ. ಪರವಾಗಿಲ್ಲ, ನಾನು ಇರುವವರೆಗೂ ನಿನಗೆ ಮೋಸ ಮಾಡಲು ಬಿಡುವುದಿಲ್ಲ ಅನ್ನುತ್ತಾ ಹೇಳುತ್ತಾನೆ. ನಿನ್ನ ಸಂಸಾರ ಹಾಳಾಗಲು ಬಿಡುವುದಿಲ್ಲ ಅಂತ ಚಿಕ್ಕಪ್ಪ ಹೇಳಿದರು. ನನಗೆ ಈಗ ಸ್ವಲ್ಪ ಸಮಾಧಾನವಾಯಿತು. ಆದರೂ ಕೂಡ ಚಿಕ್ಕಮ್ಮ ಮತ್ತು ಅಕ್ಕನ ಬಗ್ಗೆ ಗೊತ್ತು. ಅವರು ಏನು ಬೇಕಾದರೂ ಮಾಡುತ್ತಾರೆ. ಯಾರದಾದರೂ ಸಂಸಾರವನ್ನು ಹಾಳು ಮಾಡಬೇಕು ಅಂದರೆ ಇರುವ ಒಂದೇ ಒಂದು ದಾರಿಯನ್ನು ಕೂಡ ಬಿಡುವುದಿಲ್ಲ. ಅದನ್ನು ಬಳಸಿ ಕೂಡ ಹಾಳು ಮಾಡುತ್ತಾರೆ. ಅಲ್ಲಿ ದಮಯಂತಿ ದುಃಖದಲ್ಲಿ ಇದ್ದರೆ ಇತ್ತ ವಿಕ್ರಮ್ ಅವರ ಅಮ್ಮನನ್ನು ಮನೆಗೆ ಕರೆದುಕೊಂಡು ಬರುತ್ತಾನೆ. ತುಂಬ ಸೇಫಾಗಿ ಅಮ್ಮ ಮನೆಗೆ ಬಂದಿದ್ದಾರೆ ಅಂತ ಖುಷಿಯಾಗುತ್ತದೆ. ನಮ್ಮ ಮನೆಯ ಮಹಾಲಕ್ಷ್ಮಿ ಅಮ್ಮ ಇದ್ದರೆ ಆ ಮನೆಗೆ ಕಳೆ, ಇಲ್ಲವಾದರೆ ಮಂಟಪದಲ್ಲಿ ಕಳಶ ಇಲ್ಲದ ರೀತಿ ಆಗಿಬಿಡುತ್ತದೆ. ಅಮ್ಮನಿಗೆ ಆರತಿ ಮಾಡುತ್ತಾರೆ. ಅಷ್ಟೇ ಅಲ್ಲ, ಅಮ್ಮನ ರೂಮನ್ನು ತುಂಬ ನೀಟಾಗಿ ಕ್ಲೀನ್ ಮಾಡಿರುತ್ತಾರೆ. ಅವರನ್ನು ನೋಡಿಕೊಳ್ಳಲು ಇಬ್ಬರು ನರ್ಸ್ಗಳು ಬಂದಿರುತ್ತಾರೆ. ಒಬ್ಬರು ಹಗಲು, ಒಬ್ಬರು ರಾತ್ರಿ. ಅವರಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ವಿಕ್ರಮ್ ಮಾಡಿರುತ್ತಾನೆ. ಅವನಿಗೆ ಆಸ್ಪತ್ರೆಯ ಸಿಬ್ಬಂದಿಗಳ ಪರಿಚಯವಿದೆ. ಏಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಫಂಡ್ ಕೊಡುತ್ತಾನೆ. ಇವನು ಹೇಳುವ ವಿಷಯವನ್ನು ಯಾರೂ ಕೂಡ ಸಾಮಾನ್ಯವಾಗಿ ಬೇಡ ಅಂತ ಹೇಳುವುದಿಲ್ಲ. ಕಿರಣ್ಗೆ ಇದರ ಅರಿವೇ ಇಲ್ಲ. ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ, ಅಮ್ಮನನ್ನು ನೋಡಿಕೊಳ್ಳುತ್ತಾ ಇದ್ದಾರೆ ಅಂತ. ನಂತರ ವಿಕ್ರಮ್ ಫೋನ್ ಮಾಡಿ ಹೇಳುತ್ತಾನೆ, ಅಮ್ಮನನ್ನು ಮನೆಗೆ ಡಿಸ್ಚಾರ್ಜ್ ಮಾಡಿಸಿ ಕರೆದುಕೊಂಡು ಬಂದಿದ್ದೇನೆ, ನಿನ್ನನ್ನು ಕೇಳುತ್ತಿದ್ದಾರೆ ಬಾ ಅಂತ. ಆಗ ಕಿರಣ್ ಸ್ವಲ್ಪ ಸಮಯಕ್ಕೆ ಬರುತ್ತಾನೆ. ನನಗೆ ಒಂದು ಇಂಪಾರ್ಟೆಂಟ್ ಕೆಲಸವಿತ್ತು. ನನ್ನ ಇಂಪಾರ್ಟೆಂಟ್ ಪೇಷಂಟನ್ನು ನೋಡಬೇಕಿತ್ತು, ಅದಕ್ಕಾಗಿ ಹೋಗಿದ್ದೆ. ನೀನು ಬಂದು 2 ದಿನವಾಯಿತು. ಇನ್ಯಾರನ್ನು ಆಪರೇಷನ್ ಮಾಡಿದ್ದೀಯಾ ಅಂತ ಕೇಳಿದಾಗ, ಅದು ಈಗ ಮಾಡಿದ್ದಲ್ಲ, 3 ವರ್ಷಗಳ ಹಿಂದೆ ಮಾಡಿದ್ದು. ಅವರ ಆರೋಗ್ಯ ಬಹಳ ಬೇಗ ಚೆನ್ನಾಗಿ ಸುಧಾರಣೆ ಆಗಿದೆಯಂತೆ. ಅದಕ್ಕೆ ಥ್ಯಾಂಕ್ಸ್ ಹೇಳಲು ಕರೆದಿದ್ದರು. ನಾವು ಯಾರದಾದರೂ ಪ್ರಾಣವನ್ನು ಕಾಪಾಡಿದಾಗ ಅವರಿಂದ ನಮಗೆ ಕಾಂಪ್ಲಿಮೆಂಟ್ ಸಿಗುತ್ತದೆ. ಅದರಿಂದ ಸಿಗುವ ಸುಖ ಸ್ವರ್ಗಕ್ಕೆ ಸಮಾನ ಅನ್ನುವ ಮಾತನ್ನು ಕಿರಣ್ ಕೇಳಿದಾಗ ಅಲ್ಲಿ ಇದ್ದ ಎಲ್ಲರೂ ಖುಷಿಪಟ್ಟರು. ಅವನನ್ನು ತಬ್ಬಿಕೊಂಡು, ವಿಕ್ರಮ್, ಐ ಆಮ್ ಪ್ರೌಡ್ ಆಫ್ ಯು. ನಿನ್ನನ್ನು ನನ್ನ ತಮ್ಮ ಅಂತ ಹೇಳಿಕೊಳ್ಳಲು ಹೆಮ್ಮೆಯಾಗುತ್ತದೆ. ನೀನು ನನ್ನ ಅಣ್ಣ ಆಗಿದ್ದಕ್ಕೆ ನಾನು ಇದನ್ನೆಲ್ಲ ಮಾಡಿದ್ದು ಅಂತ ಕಿರಣ್ ಹೇಳುತ್ತಾನೆ. ವಿಕ್ರಮ್ಗೆ ಅನಿಸುತ್ತದೆ ಇವನು ನಾರ್ಮಲ್ ಆಗುತ್ತಿದ್ದಾನೆ ಅಂತ. ನಂತರ ಅವರ ಅಮ್ಮನಿಗೆ ಕೆಲವು ಪರೀಕ್ಷೆಗಳನ್ನು ಮಾಡುತ್ತಾನೆ. ಅಮ್ಮ ಬೇಗ ರಿಕವರ್ ಆಗುತ್ತಾರೆ ನೋಡಿಕೊ, ಆದರೆ ಅವಳು ಸಂಪೂರ್ಣವಾಗಿ ಹುಷಾರಾಗುವವರೆಗೂ ನಾನು ಅವಳ ಜೊತೆಯಲ್ಲಿ ಇರುತ್ತೇನೆ. ನೀನು ಅದಕ್ಕೆ ಯಾವುದೇ ರೀತಿಯ ತೊಂದರೆ ಮಾಡಬಾರದು ಅಂತ ವಾರ್ನಿಂಗ್ ಮಾಡುವ ರೀತಿ ಹೇಳುತ್ತಾನೆ. ವಿಕ್ರಮ್ನ ಮನಸ್ಸಿನ ಮಾತನ್ನು ಅವನು ಅರ್ಥ ಮಾಡಿಕೊಂಡಿದ್ದಾನೆ ಅನ್ನುವ ರೀತಿ. ವಿಕ್ರಮ್ಗೆ ಮೊದಲು ಶಾಕ್ ಆದರೂ ನಂತರ ಅವನನ್ನು ಬಂದು ತಬ್ಬಿಕೊಳ್ಳುತ್ತಾನೆ. ಈ ಮನೆ ನಿನ್ನದು, ನೀನು ಎಷ್ಟು ದಿನ ಬೇಕಾದರೂ ನೆಮ್ಮದಿಯಾಗಿ ಇರಬಹುದು, ನನ್ನ ಅಭ್ಯಂತರವಿಲ್ಲ. ಅದಕ್ಕೆ ಪರ್ಮಿಷನ್ ಏಕೆ ಕೇಳುತ್ತಿದ್ದೀಯಾ ಅಂತ ವಿಕ್ರಮ್ ಹೇಳಿದ. ಕೆಲವೊಬ್ಬರು ಸಂಬಂಧಗಳನ್ನು ಮರೆತು ಬೇರೆ ಹಾದಿ ಹಿಡಿದಿರುತ್ತಾರೆ, ಅಂಥವರಿಗೆ ನೆನಪು ಮಾಡಬೇಕು ಅಲ್ಲವೇ ಅಂತ ಹೇಳಿದಾಗ ವಿಕ್ರಮ್ಗೆ ಅರ್ಥವಾಗುತ್ತದೆ. ನನ್ನ ಹೆಂಡತಿ ಮತ್ತು ನನ್ನ ಸಂಬಂಧದ ಬಗ್ಗೆ ಅಂತ ದುಃಖವಾಗುತ್ತದೆ. ಆದರೂ ಕೂಡ ತಾನು ದುಃಖ ಬಿಡುವ ಸಮಯ ಇದಲ್ಲ, ಧೈರ್ಯವಾಗಿ ಇದನ್ನೆಲ್ಲ ಎದುರಿಸಬೇಕು ಅಂತ ಅವನನ್ನು ನೋಡಿ ಸ್ಮೈಲ್ ಮಾಡಿ ತನ್ನ ರೂಮ್ಗೆ ಹೋಗುತ್ತಾನೆ. ನಿನ್ನೆಯಿಂದ ಆಗಿದ್ದ ವಿಷಯಗಳಿಂದ ಅವನ ತಲೆ ಕೆಟ್ಟು ಹೋಗಿದೆ. ಅಮ್ಮನ ಸರ್ಜರಿ, ದಮಯಂತಿ ಕಿರಣ್ ಅವಳನ್ನು ದ್ವೇಷ ಮಾಡುತ್ತಿರುವುದು, ಅಮ್ಮ 1ಕ್ಕೆ 10 ಸೇರಿಸಿ ಅವನ ಬಳಿ ಹೇಳುತ್ತಿರುವುದು, ಇವೆಲ್ಲ ಕೇಳಿ ಇವರೆಲ್ಲ ನಿಜವಾಗಲೂ ನನ್ನವರ ಅಥವಾ ಇವರುಗಳು ನನಗೆ ಬೇಕಾ ಅಂತ ಅನಿಸುತ್ತದೆ. ಯಾರೂ ಇಲ್ಲದ ಜಾಗಕ್ಕೆ ದಮಯಂತಿಯನ್ನು ಕರೆದುಕೊಂಡು ಹೊರಟು ಹೋಗೋಣ. ನಾವಿಬ್ಬರೇ ಇರಬೇಕು, ನಮ್ಮ ಪುಟ್ಟ ಪ್ರಪಂಚ, ನಮ್ಮ ಮಕ್ಕಳು ಇರಬೇಕು ನಮ್ಮ ಜೊತೆಯಲ್ಲಿ ಅಷ್ಟೇ. ಅವನ ಕಣ್ಣುಗಳಲ್ಲಿ ಮಿಂಚು ಬಂದಿತ್ತು. ಈ ರೀತಿ ಕೂಡ ಮಾಡಬಹುದು. ನಾನು ಸುಮ್ಮನೆ ಅಂದೆ, ನೋಡುತ್ತೇನೆ ಎಲ್ಲರೂ ಏನೇನು ಮಾಡುತ್ತಾರೆ ಅಂತ. ಕಾಲ ಮೀರಿ ಹೋದರೆ ನಾನು ಅವಳನ್ನು ನಿಜವಾಗಲೂ ಇಲ್ಲಿಂದ ಕರೆದುಕೊಂಡು ಹೊರಟು ಹೋಗುತ್ತಾನೆ.
ಯಾರಿಗೂ ಮುಲಾಜು ನೋಡುವುದಿಲ್ಲ. ಸಾಕಾಗಿ ಹೋಗಿದೆ. ಚಿಕ್ಕಂದಿನಿಂದ ಎಲ್ಲರನ್ನು ನೋಡಿ ನಾನು ಚಿಕ್ಕವನಾದರೂ ಪ್ರತಿಯೊಬ್ಬರನ್ನು ಕಾದು ಕಾದು, ಆದರೆ ನನಗೆ ಬೇಕಾದಾಗ ಯಾರೂ ಕೂಡ ನನ್ನ ಸಹಾಯಕ್ಕೆ ಬರುವುದಿಲ್ಲ. ಪ್ರತಿಯೊಬ್ಬರೂ ಸ್ವಾರ್ಥಿಗಳು. ಏಕೆಂದರೆ ಅವನು ಅಮ್ಮ ಹೇಳಿದ ಹಾಗೆ ಕೇಳುತ್ತಿದ್ದಾನೆ. ಅವನ ಮೇಲೆ ಕೋಪ ಮಾಡಿಕೊಳ್ಳಬಾರದು ಅಂತ ಅಂದುಕೊಂಡ. ಫೋನ್ ರಿಂಗ್ ಆಯಿತು. ಆದರೆ ಅವಳು ಫೋನನ್ನು ತೆಗೆಯಲಿಲ್ಲ. ತುಂಬ ಅಳುತ್ತಿದ್ದಳು. ಈಗ ಮಾತನಾಡಿದರೆ ತಿಳಿಯುತ್ತದೆ ನನ್ನ ಕಣ್ಣೀರಿನ ಸತ್ಯ. ಅದಕ್ಕಾಗಿ ಪಿಕ್ ಮಾಡಿಲ್ಲ. ಅವನಿಗೆ ಗಾಬರಿಯಾಗಿ ದಮಯಂತಿಯ ಚಿಕ್ಕಪ್ಪನಿಗೆ ಕಾಲ್ ಮಾಡಿದಾಗ 1-2 ಬಾರಿ ಆದ ನಂತರ ಅವರು ವಿಧಿಯಿಲ್ಲದೆ ಫೋನನ್ನು ಪಿಕ್ ಮಾಡುತ್ತಾರೆ. ಮಾವ, ನಾನು ವಿಕ್ರಮ್, ಚೆನ್ನಾಗಿದ್ದೀರಾ ಅಂತ ಕೇಳುತ್ತಾನೆ. ಅವರೂ ಕೂಡ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀಯಾ ಮಗನೇ ಅಂತ ಈ ರೀತಿ ಔಪಚಾರಿಕವಾಗಿ ಮಾತುಗಳು ಮುಗಿದ ನಂತರ, ಮಾವ, ದಮಯಂತಿ ಬಂದಿದ್ದಾಳ ಅಂತ ಸ್ವಲ್ಪ ಅನುಮಾನದಿಂದ ಕೇಳುತ್ತಾನೆ. ಹೌದು, ಬಂದಿದ್ದಾಳೆ. ಅವರ ಅಕ್ಕನಿಗೆ ಹುಷಾರಿಲ್ಲ ಅಂತ ಬಂದಳು. ನನ್ನ ದೊಡ್ಡ ಮಗಳ ಆರೋಗ್ಯ ಸರಿಯಿಲ್ಲ. ಆಗ ವಿಕ್ರಮ್, ಹಾಗಾದರೆ ಡಾಕ್ಟರನ್ನು ಕರೆದುಕೊಂಡು ಬರಲ್ಲ ಅಂತ ಕೇಳುತ್ತಾನೆ. ಬೇಡ ಅಂತ ಜೋರಾಗಿ ಹೇಳುತ್ತಾರೆ. ನಂತರ ವಾಸ್ತವ ಅರ್ಥವಾಗಿ, ಅದು ನಾನು ಈಗಾಗಲೇ ಡಾಕ್ಟರ್ಗೆ ತೋರಿಸಿದ್ದೇನೆ, ಅವಳು ಹುಷಾರಾಗುತ್ತಾಳೆ ಅಂತ ಹೇಳಿದ್ದಾರೆ. ಸಾಮಾನ್ಯವಾದ ಸಮಸ್ಯೆ, ಅಂದರೆ ಜ್ವರ ಅಷ್ಟೇ. ತೋರಿಸಿದ್ದೇವೆ ಡಾಕ್ಟರ್ ಬಳಿ, ನೀವು ಚಿಂತೆ ಮಾಡಬೇಡಿ. ದಮಯಂತಿಯನ್ನು ಕಳಿಸಿ ಬಿಡುತ್ತೇನೆ, ಇಲ್ಲ ನಾನೇ ಕರೆದುಕೊಂಡು ಬರುತ್ತೇನೆ, ಯೋಚಿಸಬೇಡಿ ಅಂತ ಹೇಳಿ ಫೋನ್ ಕಟ್ ಮಾಡಿದರು. ತುಂಬ ಹೊತ್ತು ಮಾತನಾಡಲು ಅವರಿಗೆ ಭಯವಾಗುತ್ತಿತ್ತು ಅಂತ ಜೋರಾಗಿ ಅಳಲು ಶುರು ಮಾಡಿದರು. ಒಬ್ಬ ಮಗಳ ಸಂಸಾರ ಚೆನ್ನಾಗಿದೆ ಅಂತ ಖುಷಿ ಪಡುತ್ತಿದ್ದೆ. ನನ್ನ ಮೊದಲನೇ ಮಗಳು ಈಗ 2ನೇ ಮಗಳ ಸಂಸಾರವನ್ನು ಹಾಳು ಮಾಡಲು ನಿಂತಿದ್ದಾಳೆ. ಬೇಕು ಅಂತಲೇ ಜೀವನವನ್ನು ಹಾಳು ಮಾಡುತ್ತಿದ್ದಾಳೆ. ದಮಯಂತಿ ಹಸುವಿನ ರೀತಿ ಇರುವವಳು. ಅಯ್ಯೋ, ಅದರ ಜೊತೆಗೆ ಪ್ರೆಗ್ನೆಂಟ್ ಬೇರೆ. ಈ ಪ್ರಪಂಚಕ್ಕೆ ನಾನು ಹೇಗೆ ಮುಖ ತೋರಿಸಲಿ ಅಂತ ಇತ್ತ ಕಣ್ಣೀರು ಹಾಕುತ್ತಿದ್ದಾರೆ. ಅತ್ತ ವಿಕ್ರಮ್ಗೆ ದಮಯಂತಿಯನ್ನು ನೋಡಬೇಕು, ಅವಳ ಜೊತೆ ಮಾತನಾಡಬೇಕು ಅನ್ನುವ ಆಸೆ ಜಾಸ್ತಿ ಆಗುತ್ತಿದೆ. ಅದಕ್ಕೆ ಒಂದು ಐಡಿಯಾ ಹೊಳೆಯಿತು. ಅವನ ಮುಖದಲ್ಲಿ ನಗು ಬಂತು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.